ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂತ್ರಿಗಿರಿಗೆ ಸಂಬಂಧಪಟ್ಟಂತೆ ವರಿಷ್ಠರಲ್ಲಿ ನಾನು ಮನವಿಯನ್ನ ಮಾಡಿಕೊಂಡಿದ್ದೇನೆ ಅಂತ ಶಾಸಕ ಬಸವರಾಜ ನೀಲಪ್ಪ ಶಿವಣ್ಣ ಹೇಳಿದ್ದಾರೆ. ಹೌದು, ಈಗಾಗಲೇ ಮೊದಲ ಹಂತದ ಸಂಪುಟ ರಚನೆ ಅಂದ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲಗಳು ಉದ್ಭವಿಸಿದೆ. ಇದೆಲ್ಲದರ ನಡುವೆ ಎರಡನೇ ಹಂತದ ಸಂಪುಟ ರಚನೆ ಅಂದಾಗ ಅಂದರೆ 20 ಪೋಸ್ಟ್ಗಳು ಉಳಿದಿರುವಂಥ ಖಾತೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಆಕಾಂಕ್ಷಿಗಳಿದ್ದಾರೆ. ಆ ಆಕಾಂಕ್ಷಿಗಳಲ್ಲಿ ಬಸವರಾಜ್ ನೀಲಪ್ಪ ಶಿವಣ್ಣ ಕೂಡ ಒಬ್ಬರು. ಎರಡನೇ ಹಂತದಲ್ಲಿ ಮಂತ್ರಿಯಾಗುವ ವಿಶ್ವಾಸವಿದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಸವರಾಜ್ ನೀಲಪ್ಪ ಶಿವಣ್ಣ. ನಮ್ಮ ಹೈಕಮಾಂಡ್ ನಿರ್ಣಯ ಅದೇನೇ ತೆಗೆದ್ರು ಕೂಡ ಅದನ್ನು ನಾನು ತಲೆಬಾಗ್ತೀನಿ, ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ಹಿಂದೆ ನಮ್ಮ ನಿಯೋಗ ದೆಹಲಿಗೆ ಹೋಗಿತ್ತು. ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಎರಡನೇ ಹಂತದ ಸಂಪುಟ ರಚನೆ ಎಂದಾಗ ನನಗೆ ಅವಕಾಶ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಇಲ್ಲ, ಈಗಾಗಲೇ ನಮ್ಮ ಮನವಿ ಏನು ಹೇಳಬೇಕು ಹೈಕಮಾಂಡ್ಗೆ ಅದನ್ನ ಈಗಾಗಲೇ ನಾವು ಕೂಡ ಮಂತ್ರಿ ಆಗಲಿಕ್ಕೆ ಅಪೇಕ್ಷೆ ಪಟ್ಟವಿ. ಹೈಕಮಾಂಡ್ಗೆ ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಎರಡನೇ ಪಟ್ಟಿಯಲ್ಲಿ ಆಗ್ಬೋದು ಅಂತ ವಿಶ್ವಾಸ ಐತಿ ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೊಂತ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ದೆಹಲಿಗೆ ಈ ಹಿಂದೆ ನಿಯೋಗ ಹೋಗಿದ್ವಿ, ನಾವೆಲ್ಲ ಸೀನಿಯರ್ಸ್ ಶಾಸಕರು ಸುಮಾರು 25ರಿಂದ 30 ಜನ ಹೋಗಿದ್ವಿ. ನಮ್ಮ ಎಲ್ಲ ನಾಯಕರಲ್ಲಿ ಕೂಡ ನಾವು ಭೇಟಿಯಾಗಿದ್ವಿ, ಮನವಿ ಕೂಡ ಮಾಡ್ಕೊಂಡಿದ್ವಿ. ಸೀನಿಯಾರಿಟಿಗೆ ಒಂದು ಅವಕಾಶ ಕೊಡ್ರಿ ಅಂತೇಳಿ ಕೇಳ್ಕೊಂಡಿದ್ವಿ. ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ಹೈಕಮಾಂಡು ಕೂಡ ನಮಗೆ ತಿಳಿಸಿತ್ತು. ಆಯಾ ಒಂದು ಹಿನ್ನೆಲೆ ಒಳಗೆ ನಮಗೆ ಅವಕಾಶ ಸಿಗ್ತೈತಿ ಅಂತಕ್ಕಂಥ ವಿಶ್ವಾಸ ನಮಗೈತಿ. ಮತ್ತೆ ದೆಹಲಿಗೆ ಹೋಗೋದೇನು ಅವಶ್ಯ ಇಲ್ಲ. ಈಗಾಗಲೇ ನಮ್ಮ ಮನವಿ ಏನು ಹೇಳಬೇಕು ಹೈಕಮಾಂಡ್ಗೆ ಅದನ್ನ ಈಗಾಗಲೇ ನಾವು ಕೂಡ ಮಂತ್ರಿ ಆಗಲಿಕ್ಕೆ ಅಪೇಕ್ಷೆ ಪಟ್ಟವಿ. ಹೈಕಮಾಂಡ್ಗೆ ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಎರಡನೇ ಪಟ್ಟಿಯಲ್ಲಿ ಆಗ್ಬೋದು ಅಂತ ವಿಶ್ವಾಸ ಐತಿ ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೊಂತ ಅದಕ್ಕೆ ನಾವು ಬದ್ಧರಾಗಿರ್ತೇವೆ.